ಫಲ ಯಾವ ಕಾರಣಕ್ಕಾಗಿ ಬರುವುದಿಲ್ಲವೋ, ಯಾವುದಿದ್ದಾಗ ಫಲ ಬರುತ್ತದೆಯೋ ಅದು ಅದೃಷ್ಟ, ಅದು ಕರ್ಮಗಳು. ನಮ್ಮ ಪ್ರಾಚೀನ ಕರ್ಮಗಳು ನಮ್ಮೊಟ್ಟಿಗೆ ಇರ್ತವೆ, ಅದು ನಮ್ಮ ಮೇಲೆ ಪರಿಣಾಮವನ್ನು ಮಾಡ್ತದೆ ಅನ್ನುವಂತಹ ಮಾತನ್ನ ಅವಶ್ಯವಾಗಿ ಒಪ್ಪಬೇಕು ಅಂತ ವಾದಿರಾಜರು ತಿಳಿಸಿ ಹೇಳ್ತಾರೆ. ಇಲ್ಲದೇ ಇದ್ದರೆ ಹುಟ್ಟಿದ ಮಗು ಹೃದಯದಲ್ಲಿ ತೂತನ್ನಿಟ್ಟುಕೊಂಡು ನೋವನ್ನು ಅನುಭವಿಸ್ತಾ ಹುಟ್ಟಿ ಬರ್ತದೆ. ಈ ಜನ್ಮದ ಸುಖ ದುಃಖಗಳಿಗೆ ಈ ಜನ್ಮದ ಪ್ರಯತ್ನಗಳು, ಈ ಜನ್ಮದ ಎಡವಟ್ಟುಗಳು ಕಾರಣ ಅಂತ ಆಗಿದ್ದರೆ ಹುಟ್ಟಿದ ಕೂಸಿಗೆ ಆ ಪರಿಯ ನೋವು ಬರಲಿಕ್ಕೆ ಕಾರಣವೇ. ಮತ್ತೊಂದು ಕಡೆ ಮಗು ಹುಟ್ಟಿ ಬರ್ತದೆ, ಶ್ರೀಮಂತರ ಮನೆಯಲ್ಲಿ ಅಪಾರ ಯಶಸ್ಸನ್ನು ಹೊಟ್ಟೆಯಲ್ಲಿಟ್ಟುಕೊಂಡು ಹುಟ್ಟಿ ಬರ್ತದೆ. ಏನು ಕಾರಣ? ಏನು ಪ್ರಯತ್ನ ಪಟ್ಟಿದೆ ಅದು? ಅಷ್ಟು ಹಣಕ್ಕೆ, ಅಷ್ಟು ಸುಖಕ್ಕೆ, ಅಷ್ಟು ಭೋಗಗಳಿಗೆ ಕಾರಣವಿಲ್ಲದೆ ಇರಲಿಕ್ಕೆ ಸಾಧ್ಯವಿಲ್ಲ. ಕಾರ್ಯಸ್ಯ ನಿರ್ನಿಮಿತ್ತತ್ವ ಮುನ್ಮತ್ತೋ ವಕ್ತುಮರ್ಹತಿ. ಕಾರ್ಯ ಇದೆ ಅಂದಮೇಲೆ ಅದಕ್ಕೊಂದು ಕಾರಣವಿರಬೇಕು. ಆ ಹುಟ್ಟಿದ ಕೂಸು ಸುಖವನ್ನು ಅನುಭವಿಸ್ತಾ ಇದೆ ಅಂದಮೇಲೆ ಅದಕ್ಕೊಂದು ಕಾರಣವಿರಬೇಕು. ಆ ಹುಟ್ಟಿದ ಕೂಸು ದುಃಖವನ್ನು ಅನುಭವಿಸ್ತಾ ಇದೆ ಅಂದಮೇಲೆ ಅದಕ್ಕೊಂದು ಕಾರಣವಿರಬೇಕು. ಅಂದರೆ ನಮ್ಮ ಪ್ರಾಚೀನ ಜನ್ಮದ ಕರ್ಮಗಳು ನಮಗೆ ಸುಖ ದುಃಖದ ರೂಪದಲ್ಲಿ ಫಲವನ್ನು ಕೊಡುತ್ತದೆ. ಮತ್ತೊಬ್ಬರಿಗೆ ನೋವು ಕೊಟ್ಟಿದ್ದೆವು, ಆ ಪಾಪವೇ ಈ ಜನ್ಮದಲ್ಲಿ ರೋಗವಾಗಿ ಕಾಡುತ್ತದೆ, ಬಡತನವಾಗಿ ಕಾಡುತ್ತದೆ, ಅಪಮಾನವಾಗಿ ಕಾಡುತ್ತದೆ, ಪ್ರತಿಯೊಂದು ರೂಪದಲ್ಲಿ ಕಾಡುತ್ತದೆ. 10 ಜನರಿಗೆ ಒಳ್ಳೆಯದನ್ನ ಮಾಡಿ ಸಮಾಜ ಸುಖವಾಗಿರಲಿ ಅಂತ ಮನಃಪೂರ್ವಕವಾಗಿ ಹಾರೈಸಿದ್ದೆವು. ನಮ್ಮ ಶಕ್ತಿ ಇರುವಷ್ಟು ಮತ್ತೊಬ್ಬರಿಗೆ ನಾವು ನೆರವಾಗಿದ್ದೆವು. ಹುಟ್ಟಿದ ಕ್ಷಣದಿಂದ ನಮಗೆ ಸುಖ ಆರಂಭವಾಗ್ತದೆ.